नमस्कार, मैं अंजना और आप देख रहे हैं टीवी 22 न्यूज। आइए रुक करते हैं आज की बड़ी खबर पर। भाग्यद नगरी भाग्यद नगरी कंगुಳಿಸುವದಿ ಭಾಗ್ಯದ ನಗರಿ ಭಾಗ್ಯದ ನಗರಿ ಭಾರತ ಮಾತೆಯ ಮಕ್ಕಳು ನಾವು ಭಾರತ ಮಾತೆಯ ಮಕ್ಕಳು ನಾವು ಭಾರತ ಗೀತೆಯ ಹಾಡುವೆವು ಭಾರತ ಗೀತೆಯ ಹಾಡುವೆವು ಹಾರಿಸಿ ಧ್ವಜವನ್ನು ಕೂಗುವೆವು ಹಾರಿಸಿ ಧ್ವಜವನ್ನು ಕೂಗುವೆವು ಭಾರತ ಜನನಿಯ ಪೊಗಳುವೆವು ಭಾರತ ಜನನಿಯ ಪೊಗಳುವೆವು ಇದು ಕಾವೇರಿ ಹರಿಯುವ ಭಾರತ ಇದು ಬಾಪೂಜಿ ಬೆಳಗಿದ ಭಾರತ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ वंदे मातरम ಭೂಮಿ ನಾರ वंदे मातरम बोलो भारत माता की जय 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 बोलो भारत माता की जय 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 ಯಾರಿಗೆ ತುಂಬಾ ಖುಷಿಯಾಗಿದ್ದಾರೆ ಮಕ್ಕಳು ಇವತ್ತೆಲ್ಲ ತುಂಬಾ ಸಂತೋಷ ದಯವಿಟ್ಟು ಎಲ್ಲ ಎದ್ದು ನಿಂತ್ಕೊಳ್ಳಿ ಸರ್, ಎಲ್ಲರೂ ಮಕ್ಕಳೆಲ್ಲ ಎದ್ದು ನಿಂತ್ಕೊಳ್ಳಿ ಎಲ್ಲರೂ ಜೋರಾಗಿ ಬಿಡಬೇಕು जय 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 बोलो भारत माता की हम सब जय जवान जय जवान बोलो भारत माता की आराम से ಸರೌಂಡ್ ಪ್ರಾಬ್ಲಮ್ ಆಗ್ತದೆ, ದಯವಿಟ್ಟು ಮಾತಾಡೋದು. ಎಲ್ಲರೂ ಮೌನಾಚರಣೆ, ಕೈಗಳನ್ನು ಮುಂದೆ ಕಟ್ಟಿ ತಲೆ ಬಗ್ಗಿಸಿ 1 ನಿಮಿಷದ ಮೌನಾಚರಣೆ. ಮೌನ ಪ್ರಾರಂಭ. ಮೌನ ಮುಕ್ತಾಯ. ದಯವಿಟ್ಟು ಕೂತ್ಕೊಳ್ಳಿ ಸರ್ ಎಲ್ಲರಲ್ಲಿ. ಈಗ ಸರ್ವಧರ್ಮೀಯ ಪ್ರಾರ್ಥನೆಗಳಿರುತ್ತೆ. ಸರ್ವಧರ್ಮೀಯ ಪ್ರಾರ್ಥನೆ ಆದಮೇಲೆ ಒಂದಿಬ್ಬರು ಮಕ್ಕಳಿಂದ ಕಾರ್ಯಕ್ರಮದ ಕುರಿತು ಅನಿಸಿಕೆಗಳು ವ್ಯಕ್ತಪಡಿಸ್ತಾರೆ. ಅದಾದ್ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾತಾಡ್ತಾರೆ. ಮಾತಾಡಿದ್ಮೇಲೆ ಎಲ್ಲರೂ ಕೂಡ ಸಾಲಾಗಿ ಗಾಂಧಿ ವೃತ್ತದಲ್ಲಿ ನಡ್ಕೊಂಡು ಹೋಗಿ ಪಾದಯಾತ್ರೆ ಹೋಗಿ ನಾರಾಯಣನಿ ಪುರುಷೋತ್ತಮ ಗುರುನಿ ಸಿದ್ಧ ಬುದ್ಧನಿ ಸ್ಕಂದ ವಿನಾಯಕ ಸವಿತಾ ಪಾವಕನಿ ಬ್ರಹ್ಮಮಾಷ್ಟನಿ ಯಹುವ ಶಕ್ತಿನಿ येसु पिता प्रभुनी रुद्र विष्णुनी राम कृष्णनी रहीमताओनी वासुदेव को विश्वरूपनी चिदानंद हरिणी अद्वितीयनी अकाल निर्भय आत्मलिंग शिवनी. ओम तत्सत् श्री नारायण तेरे नाम सबको सन्मति दे भगवान ईश्वर अल्लाह तेरे नाम सब
सबको सन्मति दे भगवान। सीताराम जय सीताराम भजमन प्यारे सीताराम रघुपति राघव राजा राम पतित पावन सीताराम। ಚಪ್ಪಳ ಬೇಡ, ಎಲ್ಲ ಮುಗಿದಾದ್ಮೇಲೆ वैष्णव जन तो तेन कहिए जय पीड़ पराए जान रे वैष्णव जन तो तेन कहिए जय ಹುತಾತ್ಮ ದಿನಾಚರಣೆ ಅಂಥೇಳಿ ನಮ್ಮ ರಾಷ್ಟ್ರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮಹಾನ್ ವ್ಯಕ್ತಿಗಳ ಸ್ಮರಣಾರ್ಥವಾಗಿ ಇಂದು ಗಾಂಧೀಜಿಯವರು ನಾಥೂರಾಮ್ ಗೋಡ್ಸೆಯವರ ಗುಂಡಿಗೆ ಬಲಿಯಾದ ದಿನ. ಆನಂತರ ಗಾಂಧೀಜಿಯವರು ತಮ್ಮನ್ನು ತಾವು ದೇಶಕ್ಕಾಗಿ ಸಮರ್ಪಿಸಿಕೊಂಡು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ದೇಶಕ್ಕೇನು ಸ್ವಾತಂತ್ರ್ಯ ಗಳಿಸಿಕೊಟ್ಟುದರಲ್ಲಿ ಮಹತ್ವದ ಪಾತ್ರದೆ. ಗಾಂಧೀಜಿಯವ್ರಿಗಿಂತ ಮುಂಚಿತವಾಗಿ 1824ರಿಂದ 58ನೇ ಶತಮಾನದಲ್ಲಿ ಇಸ್ವಿಯಲ್ಲಿ ವಿಜಯಪುರ ಜಿಲ್ಲೆಯ ಕೊಟ್ನಾಳ್ ಹಾಗೂ ಜಂಬಗಿ ಗ್ರಾಮದಿಂದ ಬಸಲಿಂಗಪ್ಪ ದೇಶಮುಖ್ ಹಾಗೂ ಯರಸಂಗಪ್ಪ ದೇಶಮುಖ್ ಅನ್ನೋರು ಸ್ವತಂತ್ರ ಹೋರಾಟಕ್ಕಾಗಿ ಮುಂಚೂಣಿಯಲ್ಲಿ ಉತ್ತರ ಭಾರತದಲ್ಲಿ ತಾತ್ಯಾ ಟೋಪಿಯವರ ನೇತೃತ್ವದಲ್ಲಿ ಝಾನ್ಸಿ ಲಕ್ಷ್ಮೀಬಾಯಿ ಹಾಗೂ ಕುನ್ವರ್ ಸಿಂಗ್ ನಂತರ ಬೇಗಂ ಅವ್ರದ್ದು ಹೆಸರಿದೆ, ಎಲ್ಲರೂ ಹೋರಾಟಕ್ಕಾಗಿ ಅಣಿಗೊಳಿಸಿದಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿಯೂ ಸಹಿತ ಈ ಸ್ವಾತಂತ್ರ್ಯ ಕಿಡಿ ನಮ್ಮ ಬಸಲಿಂಗಪ್ಪ ದೇಶಮುಖರ ಮುಖಾಂತರ ಆಗಿ ಇಲ್ಲಿ ಸಣ್ಣ ಸಣ್ಣ ಸಂಸ್ಥಾನಗಳು ಜಮಖಂಡಿ, ಮುಧೋಳ್, ಬೇಳ್ಗಿ ಹಾಗೂ ರಾಯಚೂರು, ಬಳ್ಳಾರಿ, ಸೋಲಾಪುರ್ ಈ ಎಲ್ಲ ಭಾಗದಲ್ಲಿ ಇದ್ದಂಥ ದೇಶಮುಖ ಹಾಗೂ ದೇಸಾಯಿ ಮನೆತನದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥವ್ರನ್ನ ಎಲ್ಲರೂ ಕೂಡಿಸ್ಕೊಂಡು ಸ್ವಾತಂತ್ರ್ಯ ಕಿಚ್ಚು ಮೂಡಿಸಿ ಮದ್ದು ಗುಂಡುಗಳನ್ನು ಸೈನ್ಯ ಕಟ್ಟಿದರು. ತಮ್ಮದೇ ಆದಂಥ ಪ್ರತ್ಯೇಕ ಸೈನ್ಯ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಲು ಅವರು ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಳ್ಳೋಂಥವ್ರನ್ನ ಎಲ್ಲರೂ ಕೂಡಿಸಿ ಯುದ್ಧ ಕಣಗೊಳಿಸ್ಲಕ್ಕ ದೇಶಮುಖ ಮನೆತನ ಹಾಗೂ ಬಸಲಿಂಗಪ್ಪ ದೇಶಮುಖ್ ಅವರು ತಮ್ಮ ಸರ್ವ ಪ್ರಯತ್ನ ಮಾಡಿ ಇದು ಬ್ರಿಟಿಷರಿಗೆ ಗೊತ್ತಾಗಿ ಬ್ರಿಟಿಷರು ಅವ್ರನ್ನ ಬಂಧಿಸಿ 1858ರಲ್ಲಿ ಸೋಲಾಪುರದಲ್ಲಿ ಅವ್ರನ್ನ ಫಾಶಿ ಶಿಕ್ಷೆ ಗಲ್ಲಿಗೇರಿಸಿದ್ರು. ಅದನ್ನು ಸಹಿತ ನಮ್ಮ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಇವತ್ತು ಹುತಾತ್ಮ ಚೌಕ್ ಅಂತ ಹೇಳ್ಕಿಸ್ನ ಏನು ಮಾಡಿದ್ದಾರೆ, ಈ ಹುತಾತ್ಮರಾದಂಥ ದೇಶಮುಖ್ ಅವರ ಚೌಕ್ ಅಂತ ಹೇಳ್ಕಿಸ್ನ ಮಾಡಬೇಕಾಗಿತ್ತು. ಅದನ್ನು ಈಗ ಮುಂದಿನ ವರ್ಷದೊಳಗೆ ಬದಲಾವಣೆ ಮಾಡ್ಲಿಕ್ಕೆ ಈಗಾಗಲೇ ಸರ್ಕಾರಕ್ಕೊಂದು ಪ್ರಸ್ತಾವನೆ ಹೋಗಿದೆ. ಜಿಲ್ಲಾಧಿಕಾರಿಗಳು ಈಗ ತಮ್ಮ ಭಾಷಣದಲ್ಲಿಯೂ ಹೇಳಿದ್ರು, ಮುಂದಿನ ವರ್ಷದಲ್ಲಿ ಇದು ಹುತಾತ್ಮ ಚೌಕ್, ದೇಶಮುಖ್ ಹುತಾತ್ಮ ಚೌಕ್ ಅಂತೇಳಿ. ಯಾಕಂದ್ರೆ ಬಿಜಾಪುರದಿಂದ ಅವರಿಬ್ಬರೇ ಮಾತ್ರ ವ್ಯಕ್ತಿಗಳು ತಮ್ಮನ್ನು ತಾವು ಗಲ್ಲಿಗೇರಿಸಲ್ಪಟ್ಟಂಥ ಜನ ಇದ್ದರು. ಅವ್ರಿಗೆ ಸ್ಮರಣಾರ್ಥ ಈ ವಿಜಾಪುರ ಜಿಲ್ಲೆಯಲ್ಲಿ ಇದೊಂದು ಕಾರ್ಯಕ್ರಮ ಮುಂದಿನ ವರ್ಷದಿಂದ ನಾವೆಲ್ಲರೂ ಆಚರಿಸ್ತೀವಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. SV ಪಾಟೀಲ್. ಅಲ್ಲದೆ ಈಗ ಕೊಟ್ನಾಳನ್ನು ಅದೊಂದು ರಾಷ್ಟ್ರೀಯ ಸ್ಮಾರಕವಾಗಿ ಮಾಡಬೇಕಂತ ಹೇಳಿಕೆಸಿಂದ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇನೆ. ಕಾರಣ ಏನಂದರೆ ಈಗ ಮೈಸೂರು ಪ್ಯಾಲೇಸ್ ಇದಾವೆ, ಕೆಲವೊಂದು ರಾಜರ ವಂಶ ಕಟ್ಟಡಗಳು, ರಾಜಧಾನಿಗಳು, ಅವತರನ್ನೆಲ್ಲ ಈಗ ಸರ್ಕಾರ ತನ್ನ ಅಧೀನಕ್ಕೆ ಒಳಪಡಿಸ್ಕೊಂಡು ಅವತರನ್ನ ರಿನೋವೇಷನ್ ಮಾಡಿದೆ. ಅದೇ ಪ್ರಕಾರ ಕೊಟ್ನಾಳ ದೇಶಮುಖರದ ಏನು ವಾಡೆ ಇದೆ ಅದನ್ನು ಸತ್ಯಕ್ಕೆ ಸರ್ಕಾರ ಮುತುವರ್ಜಿ ವಹಿಸಿ ಅದನ್ನು ಸ್ಮಾರಕವಾಗಿ ಉಳಿಸಿಕೊಳ್ಳಿ ತಾನು ಪ್ರಯತ್ನ ಮಾಡ್ಬೇಕಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಅವರ ಒಬ್ಬರು ವಂಶದ ಕುಡಿ 3 ಜನ ಇದ್ದಾರೆ. ಅವ್ರ ಪೈಕಿ ಅವರ ವಿಷಯವಾಗಿ ತಾವು ಮುಂದುವರಿಸಲಿ. ಫೋಟೋ ತಗೋಬರ್ರಿ ಇಲ್ಲಿ ಬರ್ರಿ ಮುಂದೆ. ಮೇಡಮ್ ಒಂದು ಸೆಕೆಂಡ್ ಸೈಡ್ ಸರ್ ನಿಂದ್ರಿ ಸ್ವಲ್ಪ. ಮಕ್ಕಳು ಬೆಳಿಗ್ಗೆ ಸರ್ ಎಲ್ಲ ನಿಮ್ಮ ಮಕ್ಕಳು ಕರ್ಕೊಂಡು ಹೋಗ್ಬಿಡಿ. ಮೇಡಮ್ ನಿಮ್ಮ ಮಕ್ಕಳು ಕರ್ಕೊಂಡು ಹೋಗ್ಬಿಡಿ. ಈಗ ಎಲ್ಲರೂ
जय सर के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए टीवी 22 न्यूज। अगर आपको वीडियो पसंद आई हो तो लाइक करिए व शेयर करिए। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या फिर इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।